ನಮ್ಮ ಕುವೆಂಪು ಅವರ ಸಂಬಂಧಿ ಪ್ರಫುಲ್ ಚಂದ್ರ ಅವರು ಅವರ ಮಗ ತಗೊಂಡೋದ್ರು. ಆಮೇಲೆ ತಗೊಂಡೋಗಿ ಅದನ್ನ ಇದ್ ಮಾಡಿಸ್ತೇನೆ ಅಂತ ಹಂಚಿನ ಫ್ಯಾಕ್ಟ್ರಿ ಯಾವುದು ಊರ ಹೆಸರು ನಂಗಲ್ಲೇ ಹತ್ತಿರದು. ಅವ್ರಿಗೆ ಅದು ಸಡನ್ ನೆನಪು ಬರ್ತಾ ಇಲ್ಲ ನಿಮ್ಗೀಗ. ಅಲ್ಲಿ ತಗೊಂಡೋದ್ರು. ಹೋಗಿ ನಾ ಒಂದ್ 2 ಸರಿ ಹೋಗಿ ಬಂದೆ ಅಲ್ಲಿ. ಅಂದ್ರೆ ಒಂದು ವಾರ ಹೋದೆ ನೋಡೋಣ ಜಲ್ದಿ ಇದಾಗ್ಲಿ ಅಂತೇಳಿ. ಒಂದು ಅಡಿಗಡೆ ಇದು ಮಿಷಿನಿನ ಇದನ್ನ ಪ್ಲಾಟ್ಫಾರ್ಮ್ ಪ್ಲಸ್ ಏನು ಇದಾಗಬೇಕು ವೀಲು ಇದು ಕೆಲವು ಅಷ್ಟು ಮಾಡಿದ್ರು ಅಷ್ಟೇ. ಒಂದಿಷ್ಟೆಲ್ಲ ಕೊಟ್ಟಿದ್ದೆ ಅವರಿಗೆ ಎಲ್ಲ ಮಾಡಿ ಅಂತ ಹೇಳಿ. 2-3ನೇ ಸರಿ ನಾನು ಹೋಗ್ಬೇಕು ಮಾಡ್ಬೇಕು ಅನ್ನೋ ಟೈಮಿಗೆ ಅಲ್ಲಿ ಅವರಿಂದಾನೇ ಫೋನ್ ಬಂತು. ಇಲ್ಲ ನಮ್ಮ ಇಂಜಿನಿಯರ್, ಅವ್ರ ಮೇನ್ ಇಂಜಿನಿಯರ್ ಆಗಿದ್ರು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು. ಅಲ್ಲಿ ನಾನು ಹಣೆ ಬರ ಇಷ್ಟೇ ಸಹಿ ಅಂತ ನನಗೆ ಅಂದಾಜು ಆಯ್ತು. ಆಮೇಲೆ ಕೊನೆಗೆ ಸುಮಾರು 3-4 ತಿಂಗಳು ಆಗಿರ್ಬೋದು. ನಾನ್ ನನ್ನ ಮಗನದು ಮದುವೆ ಇಟ್ಕೊಂಡಿದ್ದೆ. ಮದುವೆ ಇದೆ ಎಲ್ಲ ಮಾಡ್ಬಿಡೋಣ ಅತ್ಲಾಗೆ ಇದ್ರದ್ದೆಲ್ಲ ಒಂದು ರಗಳೆ ಹತ್ತೈತೆಲ್ಲ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಮಿಷಿನ್ಗೆ ತಗೊಂಡ್ಬರ್ತೇನೆ, ನಿಮ್ಮಲ್ಲಿ ಹಾಕ್ತೇನೆ, ಎಲ್ಲಿ ಇಳಿಸೋದು, ಎಲ್ಲಿ ತಗೊಂಬಂದ್ಬಿಡ್ಲ ಇವತ್ತು ಅಂದ್ರು. ಇಲ್ಲ ನೀವು ಮಿಷನ್ ತರಬೇಡಿ, ಏನೂ ಬೇಡ, ನನಗೆ ಅಡಿಕೆ ಸುಲಿ ಮಿಷನ್ನೇ ಬೇಡ, ಆ ಪರಿಸ್ಥಿತಿ ಬಂದಿದ್ದೇನೆ, ನೀವು ತರ್ತಾ ಇದೀರಿ ತಂದ್ಬಿಟ್ಟಿದೀರಿ ಅಂತಂದ್ರೆ ನನ್ನ ಜೊತೆಗೆ ಒಬ್ರು ಗುರುಮೂರ್ತಿ ಅಂತ ಒಬ್ರು ಕೆಲಸ ಮಾಡ್ತಾ ಇದ್ರು ನನ್ನ ಜೊತೆಗೆ ಬಂದು. ನಮ್ಮೂರವರೇ, ನನ್ನ ತಮ್ಮ ಒಂದು. ಅವರು ಮನೇಲಿ ಇಳಿಸಿ ಹೋಗ್ಬಿಡಿ ನೀವು, ಹೀಗೆ ಮನೆಗೆ ಮಾತ್ರ ಬರೋದು ಬೇಡ ಮಿಷನ್ ಅಂತ ಇದು ಅಂತ ಅವರು ಅದನ್ನೇ ಮಾಡಿದ್ರು. ಹೋದ್ರು ಅಲ್ಲಿ, ಅಂದ್ರೆ ಅವ್ರ ಮನೆಗೆ ಹೋಗಿ ಬಂದೇನು ಬೇಕಾದ್ರೆ ಸರಿ. ಆಮೇಲೆ ಅಲ್ಲಿ ಆ ಮಿಷನಿನ ಕಾಂಟ್ಯಾಕ್ಟ್ ಅಲ್ಲಿಗೆ ಮುಗತ್ತು. ಅದು ಆದ್ಮೇಲೆ ನನಗೆ ಅದು ಗೊತ್ತಿದ್ದಂಗೆ ಆಗಿ ಒಂದು 3-4 ತಿಂಗಳಿಗೆ ವಿಶ್ವನಾಥ್ ಅವ್ರು ಮತ್ತೆ ಬಂದು ಮತ್ತೆ ಕೇಳಕ್ ಹಿಡಿದ್ರು. ಅವಾಗ ಒಂದು ತೇನಿ ಇದಾಯ್ತಾ, ಎಲ್ಲ ಪೂರ್ತಿ ಈ ತರ ಆಯ್ತಾ, ಇನ್ನೆಲ್ಲ ರೈತರಿಗೆ ಸಿಕ್ಲಿ ಅನ್ನೋ ಮನಸ್ಸು ನನಗೆ ಬಂತು. ಅವಾಗ ಅವ್ರಿಗೆ ಒಂದು ಮಾತು ಹೇಳಿದೆ, ನಾನು ನಿನಗೆ ಕಂಪ್ಲೀಟ್ ಕೊಡ್ತೇನೆ, ನಾನು ಡಿಸೈನು ಕೊಡ್ತೇನೆ, ಅದ್ರದ್ದು ಏನೇನು ಯಾವ ತರ ಮಾಡಬೇಕು ಕೂಡ ಹೇಳ್ತೇನೆ ಅಂತ ಹೇಳಿ ಕಂಪ್ಲೀಟ್ ಅವ್ರಿಗೆ ಹೇಳಿದೆ. ಆಮೇಲೆ ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ, ನೀವು ರೈತರಿಗೆ ಯಾವ ತರದಲ್ಲಿ ಸಹಾಯ ಆಗಬೇಕೋ ಆ ತರ ಮಾಡಬೇಕು. ಈ ಪೇಟೆಂಟ್ ಆಗ್ಲಿ ಅಥವಾ ಇದಾಗ್ಲಿ ಇದು ಯಾವ ತರದಕ್ಕೂ ಇದಕ್ಕೂ ಹೊಕ್ಕೊಂಡು ಇನ್ನೊಬ್ರಿಗೆ ಮಾಡೋರಿಗೆ ಇದಾಗಬಾರ್ದು. ಯಾಕಂದ್ರೆ ಈಗ ಕಾಂಪಿಟೇಟಿವ್ ಇದ್ರೆ ಮಾತ್ರ ರೈತರಿಗೆ ಅನುಕೂಲ. ಅದಿಲ್ಲದೆ ಯಾವುದೋ ಒಬ್ಬರಿಗೆ ಸಿಕ್ಕಿ ಒಬ್ರು ಮಾಡ್ಕೊಂಡು ಇದಾದ್ರೆ ಅದು ಪ್ರತಿ ಎಲ್ಲರಿಗೂ ಹೋಗೋದು ಇಲ್ಲ, ಏಕಸ್ವಾಮ್ಯ ಆಗ್ಬಾರ್ದು ಅಂತ. ಆ ಲೆಕ್ಕಕ್ಕಾಗಿ ಅವ್ರಿಗೆ ಅದನ್ನ ಹೇಳ್ತಾರೆ. ಕಟ್ಟಿಲ್ಲ ಅಂತ ಒಪ್ಕೊಂಡು ಹೋಗಿದ್ರು. ಅಷ್ಟ್ರ ಮೇಲೆ ಕೊನೆಗೆ ಇವರೆಲ್ಲ ನನ್ನ ಹುಡ್ಕೊಂಬಂದ್ರು. ಕೊನೆ ಕೇಳ ಅಷ್ಟೊತ್ತಿಗೆ ಇಲ್ಲ, ಹೀಗೆ ನಮ್ಗೆ ಪೇಟೆಂಟಿಗೆ ಕೇಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊತ. ಆಮೇಲೆ ಗೊತ್ತಾಯ್ತು, ಓ ಈ ವ್ಯಕ್ತಿ ಹೀಗೆ ಮಾಡಿದ್ದಾನೆ ಅಂತ. ಆಮೇಲೆ ಅವ್ರಿಗೆ ಫೋನ್ ಹತ್ತಿದ್ರೆ ಅವರು, ಇಲ್ಲ ನಾನು ನಿಮಗೆ ಹೇಳಿದ್ದೆ ಕಾಣ್ತದೆ, ನಾ ಪೇಟೆಂಟ್ ತಗೊಳ್ತೇನೆ ಅಂತ ಹೇಳಿ ಅಂತ. ಇಲ್ಲ, ಯಾರೋ ಮಾಡಿದ್ದನ್ನು ಯಾರೋ ಪೇಟೆಂಟ್ ತಗೊಳಕ್ ಹೇಗೆ ಸಾಧ್ಯ, ನಾನೆಲ್ಲ ಹೊಸ ಅಡಾಪ್ಟ್ ಮಾಡಿದ್ದೇನಲ್ಲ ಅಂದ್ರು. ನೀವು ಅಡಾಪ್ಟ್ ಮಾಡಿರ್ಬೋದು, ಆದ್ರೆ ಅದ್ರ ಕಾನ್ಸೆಪ್ಟ್ ಏನಾದ್ರು ತೆಗೆದ್ದೀರಾ ನೀವು? ಸುಲಿಯೋದು ಅದೇ ಮೆಥಡ್ ಅಲ್ಲ, ಅದು ಬಿಟ್ಟು ಬೇರೆ ಮೆಥಡ್ ಬರ್ತದೆ ಯಾಕೆ ಹೇಳಿದೆ. ಮಾತಾಡಲ್ಲ, ಫೋನ್ ಕಟ್ ಮಾಡಿದ್ರೆ ಅವತ್ತಿಂದ ಇಲ್ಲೇ ಇಲ್ಲ. ನನಗೂ ಯಾರು ಪೇಟೆಂಟ್ ಮಾಡೋ ವಿಚಾರದಲ್ಲಿ ನಿಮ್ಗೆ ಇದಿಲ್ಲ, ಆಸಕ್ತಿ ಇಲ್ಲ ಅಲ್ಲ. ಈಗ ಯಾರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟೆ ನಾನು ಲಾಸ್ಟಿಗೆ. ಯಾಕಂದ್ರೆ ನಾನು ಮುಂಚೆ ಹೋದಾಗ ನನ್ನ ಭಾವನ್ ಕರ್ಕೊಂಡು ಹೋಗಿದ್ದೆ. ಅವರು ಮುಂಚೆ ಮೈಸೂರು ಯೂನಿವರ್ಸಿಟಿ ಒಳಗೆ ಇದ್ದರು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದರೊಳಗೆ ಇಂಜಿನಿಯರ್ ಇದರೊಳಗೆ ಆಗಿದ್ದರು. ಅಲ್ಲಿಂದ KGF ಇಂಜಿನಿಯರ್ ಆದರು, ಅಲ್ಲಿ ಅದರ ಮೇನ್ ಇಂಜಿನಿಯರ್ ಆದರು, KGF ಗೋಲ್ಡ್ ಇದರಲ್ಲಿ. ಅವ್ರು ಏನ್ ಮಾಡಿದ್ರು, ನಾ ಕರ್ಕೊಂಡು ಹೋಗಿ ನಿನಗೆ ಪೇಟೆಂಟ್ ಮಾಡಿಸ್ತಾನೆ, ಇಲ್ಲಿ ಅವ್ರು ಮಡ್ರಾಸಿಗೆ ಹೋಗ್ಬೇಕಾಗಿತ್ತಲ್ಲ, ಡೈರೆಕ್ಟ್ ಇಲ್ಲಿರಲಿಲ್ಲ. ಹಾಗಾಗಿ ಅವರು ಅಲ್ಲಿ ಸೀದಾ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ರು, ನನ್ನ ಅದೃಷ್ಟ ಸರಿ ಇರಲ್ಲ ಅವತ್ತು. ಅಲ್ಲಿ ಹೋದ ತಕ್ಷಣ ಅವ್ರು ಏನಂದ್ರು, ಮೇಲೆ ಡೀನ್ಗಳಾಗಿದ್ದರು. ಆಮೇಲೆ ಇವರು, ನಮ್ಮಿಬ್ಬರ ಹೆಸರು ಇದ್ರ ಜೊತೆ ಸೇರ್ಸ್ಕೊತೇವೆ, ನೀನು 3 ತಿಂಗಳು ಇಲ್ಲಿ ಇಟ್ಕೊಂಡು ಮಿಷನ್ನ ಚೂರು ಅದಕ್ಕೆ ಏನೇನು ಮಾಡಬೇಕು ಮಾಡಿ, ತಿಂಗಳ ಒಂದಿಷ್ಟು 30,000-40,000 ನೀವು ಬರೋ ಹಾಗೆ ಮಾಡಿ, ಒಂದು 3 ತಿಂಗಳು ಆದ್ಮೇಲೆ ಒಂದಿಷ್ಟು ನಮ್ಮ ಹೆಸರು ಹಾಕೊಂಡು ಮಾಡ್ತೇವೆ ಅಂತ. ನನಗೆ ಅಲ್ಲೇ ಬೇಜಾರು ಬಂತು. ಬೇಡ, ಹೇಳ ಬಾವ, ಎದ್ದು ಬಿಡೋಣ ಅಂತ ಹೊರಡೋಣ ಅಂತ ಸೀದಾ ಅಲ್ಲಿಂದ ಅವ್ರು ಕರ್ಕೊಂಡು ಮನೆಗೆ ಬಂದೆ. ಈಗ ಎಷ್ಟೊಂದು ಕಂಪನಿಗಳು ಈ ಮಿಷನ್ ಮಾಡ್ತಾ ಇದೆಯಲ್ಲ, ಈಗ ಹೌದು, ಬೇಕಾದಷ್ಟು ಕಂಪನಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ ತಂದೆದು ಮೂಲ ಇಟ್ಕೊಂಡೇ ಮಾಡ್ತಾ ಇದಾರೆ ಎಲ್ಲರೂ? ಹೌದು, ತಂದೆದು ಅಂತಂದ್ರೆ ಈ ತಂದೆ ಕಾನ್ಸೆಪ್ಟೇ ನಂದು ತಗೊಂಡಿದ್ದು, ಅದೇ ಕಾನ್ಸೆಪ್ಟೇ ಅಲ್ಲಿ ಮುಂದುವರೆದಿದ್ದು. ಈಗ ಕನ್ವೇಯರ್ ಬೆಲ್ಟ್ ಒಂದೇ ಟೈಪ್ ಇದೆ ಅಂತ ಹೇಳ್ತಾರೆ. ಅಲ್ಲಲ್ಲ, ಅಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಸುಮಾರು ಜನ ನನ್ನ ಕಾಂಟ್ಯಾಕ್ಟ್ ಆಗೇ ಇದ್ರು. ಈಗ ಮೈಸೂರಲ್ಲಿ ಫಸ್ಟ್ ಈಗ ಬರೀ ಚೈನಲ್ಲೇ ಸುಲಿಲಿಕ್ಕೆ ಮಾಡ್ತಾ ಇದ್ರು, ಮಾಡಿದ್ರು. ಚೈನಲ್ಲೇ ಇದನ್ನ ಹಾಕೊಂಡು ಇದ್ರ ಬಂದು ಸುಲಿತಾ ಇದ್ರು. ಅವರು ಅಷ್ಟೇ, ನಮ್ ತಾಯಿ ಹುಷಾರಿಲ್ಲ, ಒಂದ್ಸರಿ ಇದಾಗಿತ್ತು, ತಾಯಿ ಹುಷಾರಿಲ್ದೆ ಅವ್ರಿಗೂ ಕ್ಯಾನ್ಸರ್ ಆಯ್ತು.
ಅವತ್ತು ಕರ್ಕೊಂಡು ಹೋದಾಗ ಅವ್ರು ನಂಗೆ ಬೆಂಗಳೂರಾಗ ಅಲ್ಲೇ ಸಿಕ್ಕಿ ನಾನು ಹುಡ್ಕೊಂಡ್ ಬಂದಿದ್ರು ಶ್ರೀಧರ್ ಅನ್ನೋರು. ಸೀದಾ ಅವ್ರ ಫ್ಯಾಕ್ಟ್ರಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಅವ್ರದ್ದು ಈ ತರ ಹಿಂಗೆ ನಾ ಮಾಡ್ತಾ ಇದ್ದೇನೆ ಹಿಂಗೆ ಏನು ಅಂತ ಹೇಳಿ ಎಲ್ಲ ಇದು ಮಾಡ್ಕೊಂಡ್ರು. ಕೊನೆಗೆ ಅವರ ಇದಾಗಿ ಎಲ್ಲ ಕಾನ್ಸೆಪ್ಟ್ ಒಂದೇ ತರದಲ್ಲೇ ಇಟ್ಕೊಂಡು ಅದೇ ತರದಲ್ಲೇ ಅವರು ಮಾಡ್ತಾ ಬಂದಿದ್ದಾರೆ. ಆ ಕಂಪನಿ ಹೆಸರು ಅವ್ರ ಹೆಸರು ನನಗೆ ನೆನಪಿಲ್ಲ ಈಗ. ಶ್ರೀಧರ್ ಅಂತಲೇ ಬೆಂಗಳೂರಲ್ಲಿ ಅಲ್ಲ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಯಾರು? ಹೌದು, ಅವ್ರದ್ದು ಇರ್ಬೇಕದು. ಅದು ಮುಂಚೆ ಚೈನಲ್ಲಿ ಬರ್ತಿತ್ತು ಸುಲಿಯೋದು. ಅವ್ರ ಜೊತೆ ಕಾಂಟ್ಯಾಕ್ಟ್ ಇವ್ರಿಗೆ ಸವ್ಯಸಾಚಿ ಇರ್ಬೇಕು ಜಾಸ್ತಿ. ಮುರಳಿ ಅಂತಲೇ. ಮತ್ತೆ ಚಾಲಿ ಅಡಿಕೆ ಸಿಪ್ಪೆ ತೆಗಿತಲ್ಲ ಆ ಮಿಷನ್ಗಳು ಚಾಲಿದು ನೀವು ಮಾಡಿಲ್ಲ? ಮಾಡ್ಲಿಲ್ಲ. ಚಾಲಿ ಸುಲಿಯೋದ್ ಮಾಡಿದ್ದೆ. ಚಾಲಿ ಸುಲಿಯೋದ್ ಮಾಡಿದ್ರಾಗೆ ಈ ತಂದೆಯವ್ರಿಗೆ ಹಂಗಾಗಿತ್ತು. ಸರಿ ಸರಿ ಸರಿ. ಈ ಚಾಲಿ ಅಂತಲ್ಲ ಇದೇ ಮಿಷನ್ಗೆ ಬ್ಲೇಡ್ ಕರು ಬ್ಲೇಡ್ ಅಂತ ಈ ಸ್ಟ್ರೈಟ್ ಬ್ಲೇಡ್ ಇರುತ್ತೆ. ಶ್ರೀನಿವಾಸ್ ಅಂತ ಒಬ್ರು ಮಾಡ್ತಾ ಇದಾರೆ ಬೆಂಗಳೂರಿನವರು. ಅವರು ಈ ಕಡೆ ಉತ್ತರ ಕರ್ನಾಟಕ ಬಹಳ ಕೊಡ್ತಾರೆ. ಈ ಕಡೆ ಬಂದಾಗ ಇಲ್ಲಿ ಮಾತಾಡಿ ಹೋಗ್ತಾರೆ ಅವ್ರು. ಸರಿ. ಮತ್ತೆ ರಾಮಮೂರ್ತಿ ಇದನ್ನ ನಮ್ ಜಿಲ್ಲೆನವ್ರು ಯಾರು ಗಮನಿಸ್ಲಿಲ್ಲ ನಿಮ್ಮ ಸಾಧನೆನ? ಏನ ನನಗೆ ಗೊತ್ತಿಲ್ಲ. ನಮ್ ಮೂರು ಬದಿ ಎಲ್ಲರಿಗೂ ಗೊತ್ತಿದೆ. ಅಲ್ಲ ಅದು ಗೊತ್ತಿದೆ. ಈ ನಮ್ ಜಿಲ್ಲೆನಲ್ಲಿ ನಿಮ್ಮ ಮಿಷನ್ಗೆ ಅಷ್ಟು ಪ್ರೋತ್ಸಾಹ ಕೊಡ್ಲಿಲ್ಲ. ಆದ್ರೆ ತತ್ವ ಸಿದ್ಧಾಂತ ಉಪಯೋಗಿಸ್ಕೊಂಡು ನಿಮ್ಮ ಹೆಸರು ಹೇಳಲಿಲ್ಲ ಅವರು. ಆದ್ರೆ ಇವ್ರು ಹೇಳ್ತಾ ಇದಾರೆ, ನಮ್ಮ ಉಡುಪಿಯವರು ಹೇಳ್ತಾ ಇದ್ದಾರೆ.